ಹಾಸನ ಮಾಜಿ ಸಂಸದ ಪ್ರಜ್ವಲ್ ಜೈಲು ಪಾಲಾಗಿದ್ದಾರೆ. ಪ್ರಜ್ವಲ್ ರೇವಣ್ಣಗೆ ಮತ್ತೆ ನ್ಯಾಯಾಂಗ ಬಂಧನ. ಹಾಸನ ಮಾಜಿ ಸಂಸದ ಪ್ರಜ್ವಲ್ ಜೈಲು ಪಾಲು. ಪ್ರಜ್ವಲ್ ರೇವಣ್ಣಗೆ ಮತ್ತೆ ನ್ಯಾಯಾಂಗ ಬಂಧನ. ನ್ಯಾಯಾಂಗ ಬಂಧನಕ್ಕೆ ನೀಡಿ ಕೋರ್ಟ್ ಆದೇಶ. 14 ದಿನ ನ್ಯಾಯಾಂಗ ಬಂಧನಕ್ಕೆ ನೀಡಿದ ಕೋರ್ಟ್ 42ನೇ ಎಸಿಎಂಎಂ ಕೋರ್ಟ್ನಿಂದ ಆದೇಶ ಹೊರಬಿದ್ದಿದೆ. ಹಾಸನದಲ್ಲಿ ವೈರಲ್ ಆದ ಅಶ್ಲೀಲ ವಿಡಿಯೋ ಹಾಗೂ ಅತ್ಯಾಚಾರ ಆರೋಪದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಜೈಲು ಪಾಲಾಗಿದ್ದಾರೆ. ಅತ್ಯಾಚಾರ ಆರೋಪ ಹಾಗೂ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಎಸ್ಐಟಿ ಕಸ್ಟಡಿ ಅವಧಿ ಇಂದಿಗೆ ಅಂತ್ಯವಾಗಿದೆ. ಎಸ್ಐಟಿ ಅಧಿಕಾರಿಗಳು ಇಂದು ಆರೋಪಿ ಪ್ರಜ್ವಲ್ ರೇವಣ್ಣ ಅವರನ್ನ ಕೋರ್ಟ್ಗೆ ಹಾಜರುಪಡಿಸಿದ್ರು. ವಿಚಾರಣೆ ನಡೆಸಿದ ಕೋರ್ಟ್ ಪ್ರಜ್ವಲ್ ರೇವಣ್ಣ ಅವರಿಗೆ 14 ದಿನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ಕೋರ್ಟ್ನಿಂದ ನೇರವಾಗಿ ಪ್ರಜ್ವಲ್ ರೇವಣ್ಣ ಅವರನ್ನ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹಕ್ಕೆ ರವಾನೆ ಮಾಡಲಾಗ್ತಾ ಇದೆ. ಹಾಸನ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಇದೀಗ ಜೈಲು ಪಾಲಾಗಿದ್ದಾರೆ. ಎಸ್ಐಟಿ ಕಸ್ಟಡಿಗೆ ತೆಗೆದುಕೊಂಡಿತ್ತು, ಅದು ಇಂದಿಗೆ ಅಂತ್ಯವಾಗಿದೆ. ಹಾಗಾಗಿ ಈಗ 14 ದಿನ ನ್ಯಾಯಾಂಗ ಬಂಧನಕ್ಕೆ ಒಳಗಾಗಿದ್ದಾರೆ. ಕೋರ್ಟ್ನಿಂದ ಆದೇಶ ಕೂಡ ಹೊರಬಿದ್ದಿದೆ. 42ನೇ ಎಸಿಎಂಎಂ ಕೋರ್ಟ್ನಿಂದ ಆದೇಶ ಹೊರಬಿದ್ದಿದೆ. ಹಾಸನದ ಮಾಜಿ ಸಂಸದ ಪ್ರಜ್ವಲ್ ಜೈಲು ಪಾಲಾಗಿದ್ದಾರೆ. ಹಾಸನ ಮಾಜಿ ಸಂಸದ ಪ್ರಜ್ವಲ್ ಜೈಲು ಪಾಲಾಗಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿ ವಿವೇಕ್ ಜಾಯ್ನ್ ಆಗಿದ್ದಾರೆ. ಎಸ್ ವಿವೇಕ್, ಹಾಸನ ಮಾಜಿ ಸಂಸದ ಪ್ರಜ್ವಲ್ ಇದೀಗ ಜೈಲು ಪಾಲಾಗಿದ್ದಾರೆ. ಏನಿದ್ರ ಅಪ್ಡೇಟ್ಸ್? ಇವತ್ತು ಎಸ್ಐಟಿ ಕಸ್ಟಡಿ ಅಂತ್ಯವಾಗಿದೆ. ಎಸ್ ಅಕ್ಷತಾ, ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರಿಗೆ ಒಂದ್ ರೀತಿಯಾಗಿ ಈ ಎಲೆಕ್ಷನ್ ಯಾವತ್ತು ಆಯ್ತು ಆ ದಿನದಿಂದ ಕೂಡ ಕಂಟಿನ್ಯೂ ಆಗಿ ಸಂಕಷ್ಟ ಕಾಡ್ತಾನೆ ಇದೆ. ಒಂದ್ ರೀತಿಯಾಗಿ ಪ್ರಜ್ವಲ್ ರೇವಣ್ಣನಿಂದ ರೇವಣ್ಣ ಅವ್ರಿಗೂ ಸಂಕಷ್ಟ ಬಂತು, ಮತ್ತೆ ಅವರ ತಾಯಿಯಾದಂತ ಭವಾನಿ ರೇವಣ್ಣ ಅವ್ರಿಗೂ ಸಂಕಷ್ಟ ಬಂತು. ರೇವಣ್ಣ ಅವರು ಸಹ ಎಸ್ಐಟಿ ಕಸ್ಟಡಿಯಲ್ಲಿದ್ರು. ಅದಾದ ಬೆನ್ನಲ್ಲೇ ಜುಡಿಷಿಯಲ್ ಕಸ್ಟಡಿ ಪರಪ್ಪನ ಅಗ್ರಹಾರದಲ್ಲೂ ಇದ್ರು. ಮತ್ತೆ ಈಗ ಭವಾನಿ ರೇವಣ್ಣ ಅವರ ವಿಚಾರಕ್ಕೆ ನೋಡ್ತಾ ಹೋದ್ರೆ ಅವರಿಗೂ ಕೂಡ ಸಹ 3 ನೋಟಿಸ್ ಜಾರಿ ಮಾಡಿದ್ರು. ಅವ್ರು ಒಂದ್ ರೀತಿಯಾಗಿ ಅಬ್ಸ್ಕ್ಯಾಂಡ್ ಆಗಿದ್ರು, ಮತ್ತೆ ವಿಚಾರಣೆಗೆ ಹಾಜರಾದ್ರು. ಅವ್ರು ನಿರೀಕ್ಷಣಾ ಜಾಮೀನ್ ಪಡೆದುಕೊಂಡು ಈಗಾಗಲೇ ಹೊರಗಿದ್ದಾರೆ. ಮತ್ತೆ ಪ್ರಜ್ವಲ್ ರೇವಣ್ಣ ವಿಚಾರವಾಗಿ ಹೇಳೋದಾದ್ರೆ, ಪ್ರಜ್ವಲ್ ರೇವಣ್ಣ ಅವರು 1 ತಿಂಗಳು ತಲೆಮರೆಸ್ಕೊಂಡಿದ್ರು, ವಿದೇಶದಲ್ಲಿದ್ರು. ಅವ್ರು ಬರ್ತಿದ್ದಂಗೆ ಎಸ್ಐಟಿ ಅವ್ರ ವಶಕ್ಕೆ ಪಡ್ಕೊಂಡ್ರು. ಮತ್ತೆ ನ್ಯಾಯಾಂಗದಿಂದ ಕೂಡ ಎಸ್ಐಟಿ ಕಸ್ಟಡಿ ಕೊಡಲಾಗುತ್ತೆ. 2 ಬಾರಿ ಎಸ್ಐಟಿ ಕಸ್ಟಡಿ ಕೂಡ ಕೊಡ್ತಾರೆ ಅಕ್ಷತಾ. ಅದಾದ ನಂತರ ಅವ್ರಿಗೆ ಮತ್ತೆ ಜುಡಿಷಿಯಲ್ ಕಸ್ಟಡಿ ಕೂಡ ಕೊಡಲಾಗುತ್ತೆ. ಇವತ್ತು ಮತ್ತೆ ಅವರ ಕೇಸ್ 3 ಪ್ರಕರಣಗಳಿದೆ ಅವ್ರ ಮೇಲೆ, ಲೈಂಗಿಕ ದೌರ್ಜನ್ಯ ಆಗಿರ್ಬೋದು, ಈ ರೀತಿ ಬೇರೆ ಬೇರೆ ಪ್ರಕರಣಗಳು 3 ಪ್ರಕರಣಗಳಿದೆ. ಈ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಇವತ್ತು 42nd ಎಸಿಎಂಎಂ ಕೋರ್ಟ್ ನಲ್ಲಿ ಈ ವಿಚಾರವಾಗಿ ವಿಚಾರಣೆ ಕೂಡ ಇತ್ತು. ವಾದ ವಿವಾದಗಳ ನಂತರ ಮತ್ತೆ 14 ದಿನಗಳ ನ್ಯಾಯಾಂಗ ಬಂಧನವನ್ನು ವಿಧಿಸಿದೆ ಕೋರ್ಟ್. ಅಂದ್ರೆ ಜುಲೈ 2ನೇ ತಾರೀಕುವರೆಗೂ ಸಹ ಅವರು ನ್ಯಾಯಾಂಗ ಬಂಧನಕ್ಕೆ ಒಳಪಡ್ತಾರೆ ಅಕ್ಷತಾ. ಇನ್ನು ಮುಂದಿನ ತನಿಖೆ ಯಾವ ರೀತಿ ಆಗಲಿದೆ, ಏನಾದ್ರೂ ಮಾಹಿತಿ ಲಭ್ಯವಾಗ್ತಾ ಇದೆಯಾ? ಯಾಕಂತಂದ್ರೆ ಈಗ ಮತ್ತೆ 14 ದಿನ ಬಂಧನದಲ್ಲಿರ್ತಾರೆ ಪ್ರಜ್ವಲ್ ರೇವಣ್ಣ. ಎಸ್ ಅಕ್ಷತಾ, ಈಗ 14 ದಿನ ಏನ್ ಬಂಧನದಲ್ಲಿ ಇರ್ತಾರೆ ಅವರು ಜುಡಿಷಿಯಲ್ ಕಸ್ಟಡಿ ಅಂದ್ರೆ ಪರಪ್ಪನ ಅಗ್ರಹಾರದಲ್ಲಿ ಇರ್ತಾರೆ. ಇಲ್ಲಿ ಯಾವುದೇ ರೀತಿಯಾದ ತನಿಖೆ ಕೂಡ ನಡೆಯೋದಿಲ್ಲ ಅವರ ಬಳಿ. ಅಂದ್ರೆ ಇನ್ ದ ಸೆನ್ಸ್ ಫೇಸ್ ಟು ಫೇಸ್ ತನಿಖೆ ಯಾವುದೇ ರೀತಿ ನಡೆಯೋದಿಲ್ಲ. ಇಲ್ಲಿ ಎಸ್ಐಟಿ ತನಿಖಾ ತಂಡ ಅವರ ವಿರುದ್ಧ ಈಗಾಗಲೇ ಏನ್ ದಾಖಲೆಗಳನ್ನು ಕೂಡ ಸಿದ್ಧ ಮಾಡ್ಕೊಂಡಿರ್ತಾರೆ. ಮತ್ತೆ ಅವ್ರ ಗೈಡೆನ್ಸ್ ಇಂದ ಯಾವ ರೀತಿಯಾಗಿ ಇದನ್ನ ವಿಚಾರಣೆ ಮಾಡ್ಬೋದು, ಎಲ್ಲೆಲ್ಲಿ ಸ್ಥಳ ಮಾಜರೆಲ್ಲ ಈಗಾಗ್ಲೇ ಆ ಪ್ರಕ್ರಿಯೆ ಎಲ್ಲ ಮುಗ್ದೋಗಿದೆ. ಈಗ ಬರೀ ಏನಂದ್ರೆ ದಾಖಲೆಗಳು ಪಡೆಯೋದು, ಹೇಳಿಕೆಗಳನ್ನ ಪಡೆಯೋದು, ಇದನ್ನೆಲ್ಲ ಏನಿದೆ ಈ ಪ್ರಕ್ರಿಯೆಯನ್ನು ಮುಂದುವರಿಸ್ತಾರೆ ಎಸ್ಐಟಿ ತನಿಖಾ ತಂಡ. ಮತ್ತು ಅವರು ಇದ್ದಲ್ಲೇ ಇದ್ದು ಯಾವ ರೀತಿಯಾಗಿ ಇನ್ನೂ ಇದನ್ನು ಮುಂದುವರಿಸಬಹುದು, ಈ ಕೇಸ್ ನಲ್ಲಿ ಏನೇನ್
ಹೇಳಿಕೆ ನೀಡಿದ್ದಾರೆ. ಒಂದ್ ರೀತಿಯಾಗಿ ಚಾರ್ಜ್ ಶೀಟ್ ಫೈಲ್ ಮಾಡೋದಕ್ಕೆ ಏನೇನ್ ಬೇಕಾಗ್ತವೆ ಎಲ್ಲ ಈ ಪ್ರಕ್ರಿಯೆಗಳೇನಿದೆ ಇದನ್ನ ಸಿದ್ಧಪಡಿಸ್ಕೊಳೋ ಕೆಲಸವನ್ನು SIT ತನಿಖಾ ತಂಡ ಈಗ ಮಾಡ್ತಾರೆ ಅನ್ಸುತ್ತೆ. ಓಕೆ, ಧನ್ಯವಾದಗಳು ವಿವೇಕ್ ತಮ್ಮೆಲ್ಲ ಮಾಹಿತಿಗಳಿಗಾಗಿ. 42ನೇ CMM ಕೋರ್ಟ್ನಿಂದ ಆದೇಶ ಹೊರಬಿದ್ದಿದೆ. 14 ದಿನ ನ್ಯಾಯಾಂಗ ಬಂಧನಕ್ಕೆ ಒಳಗಾಗಲಿದ್ದಾರೆ ಪ್ರಜ್ವಲ್ ರೇವಣ್ಣ. ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಮತ್ತೆ 14 ದಿನ ನ್ಯಾಯಾಂಗ ಬಂಧನಕ್ಕೆ ಒಳಗಾಗಲಿದ್ದಾರೆ.